ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಕ್ರೆಡಿಟ್ ಕಾರ್ಡ್ ಕಂಪನೀಸ್ಗೆ ರೆವೆನ್ಯೂ ಎಲ್ಲಿಂದ ಜನರೇಟ್ ಆಗುತ್ತೆ? ಫಸ್ಟ್ ಒಂದು ಲೇಟ್ ಫೀಸ್. ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಬಿಲ್ ನ ಡ್ಯೂ ಡೇಟ್ ಒಳಗೆ ಪೇ ಮಾಡಿಲ್ಲ ಅಂದ್ರೆ ಅವ್ರು ನಿಮ್ಗೆ ಫೈನ್ ಹಾಕ್ತಾರೆ. ಅದು 25% ಗಿಂತ ಜಾಸ್ತಿನೇ ಇರುತ್ತೆ. ಅಂದ್ರೆ 10,000 ಯಾವ್ದಾದ್ರು ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 12,500 ವರೆಗೂ ನೀವು ಪೇ ಮಾಡಬೇಕಾಗುತ್ತೆ. ಎರಡನೇದು ಇಂಟ್ರೆಸ್ಟ್ ಚಾರ್ಜಸ್. ಇವಾಗ ನೀವು ಪರ್ಚೇಸ್ ಮಾಡೋ ಎಲ್ಲಾ ಪ್ರಾಡಕ್ಟ್ಸ್ಗೂ ನೋ ಕಾಸ್ಟ್ EMI ಇರಲ್ಲ. ನೀವೇನಾದ್ರೂ ಇಂಟ್ರೆಸ್ಟ್ ಪೇ ಮಾಡಿ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಖಂಡಿತ ಅದಕ್ಕೆ 15% ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ 10,000 ರೂಪೀಸ್ ಪ್ರಾಡಕ್ಟ್ ಗೆ ನೀವು 11,500 ವರೆಗೂ ಪೇ ಮಾಡಬೇಕಾಗುತ್ತೆ. ಮೂರನೇದು ಆನ್ಯುವಲ್ ಫೀಸ್. ಕ್ರೆಡಿಟ್ ಕಾರ್ಡ್ ಆಫರ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಆನ್ಯುವಲ್ ಫೀಸ್ ಇರಲ್ಲ ಸರ್ ಅಂತ. ಬಟ್ 1 ಇಯರ್ ಆದ್ಮೇಲೆ ಕ್ರೆಡಿಟ್ ಕಾರ್ಡ್ ಇಂದ ಅಮೌಂಟ್ ಡಿಡಕ್ಟ್ ಆದಾಗಲೇ ಗೊತ್ತಾಗೋದು ಆನ್ಯುವಲ್ ಫೀಸ್ ಇದೆ ಅಂತ. ಬಟ್ ಅವಾಗ ನೀವು ಯಾರನ್ನೂ ಕೇಳೋಕ್ಕಾಗಲ್ಲ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂದ್ರೂ 500 ಇಂದ 1000 ವರೆಗೂ ಆನ್ಯುವಲ್ ಫೀಸ್ ನ ಪೇ ಮಾಡಬೇಕಾಗುತ್ತೆ. ನಾಲ್ಕನೇದು ಸ್ವೈಪಿಂಗ್ ಕಾರ್ಡ್. ನೀವು ಯಾವ್ದಾದ್ರು ಒಂದು ಶಾಪ್ಗೆ ಹೋಗಿ ಬಿಲ್ ಪೇ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಆ ಶಾಪ್ ಓನರ್ 2.5% ಅಮೌಂಟ್ ನ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಕೊಡಬೇಕಾಗುತ್ತೆ. ಸ್ವೈಪ್ ಮಾಡೋರ್ದು ಏನೂ ಕಟ್ ಆಗಲ್ಲ, ಆದ್ರೆ ಸ್ವೈಪ್ ಮಾಡಿಸ್ಕೊಂಡವ್ರದ್ದು 2.5% ಡಿಡಕ್ಟ್ ಆಗುತ್ತೆ. ಅಂದ್ರೆ ನೀವು ಇವಾಗ ಏನಾದ್ರು ಪರ್ಚೇಸ್ ಮಾಡಿ 10,000 ರೂಪೀಸ್ ಪೇ ಮಾಡಿದ್ರೆ ಅಂಗಡಿ ಅವ್ರಿಗೆ ಸಿಗೋದು ಬರೀ 9,750 ರೂಪೀಸ್, ಅಂದ್ರೆ 250 ರೂಪೀಸ್ ಡಿಡಕ್ಟ್ ಆಗುತ್ತೆ. ಐದನೇದು ATM ಕ್ಯಾಶ್ ವಿತ್ಡ್ರಾಲ್. ನೀವೇನಾದ್ರೂ ATM ಅಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಅಡ್ವಾನ್ಸ್ ಫೀಸ್ ಹಾಗೂ ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗುತ್ತೆ. ಅಂದ್ರೆ 10,000 ರೂಪೀಸ್ ಏನಾದ್ರು ವಿತ್ಡ್ರಾ ಮಾಡ್ತೀರಾ ಅಂದ್ರೆ 300 ರೂಪೀಸ್ ಸ್ಪಾಟ್ ಅಲ್ಲೇ ಡಿಡಕ್ಟ್ ಆಗುತ್ತೆ. ಹಾಗೂ 3.5% ಮಂತ್ಲಿ ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗುತ್ತೆ. ಅಂದ್ರೆ 300 ರೂಪೀಸ್ ಅಡ್ವಾನ್ಸ್ ಫೀಸು ಹಾಗೂ 350 ರೂಪೀಸ್ ಇಂಟ್ರೆಸ್ಟ್ ಫೀಸು, ಟೋಟಲ್ 650 ರೂಪೀಸ್ ನ ನಿಮ್ಮಿಂದ ಅವರು ತಗೊಳ್ತಾರೆ. ಏಳನೇದು ತುಂಬಾ ಇಂಪಾರ್ಟೆಂಟ್, ಆದ್ರೆ ಅದಕ್ಕಿಂತ ಮುಂಚೆ ಆರನೇದು ಹೇಳ್ಬಿಡ್ತೀನಿ. ಆರನೇದು ಶಾಪಿಂಗ್ ಇನ್ ಫಾರಿನ್ ಕರೆನ್ಸಿ. ಅಂದ್ರೆ ಫಾರಿನ್ ನಲ್ಲಿ ನೀವೇನಾದ್ರೂ ನಿಮ್ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತೀರಾ ಅಂದ್ರೆ 3% ಅಮೌಂಟ್ ನ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಕೊಡಬೇಕಾಗುತ್ತೆ. ಅಂದ್ರೆ 10,000 ಅಮೌಂಟ್ ನ ನೀವೇನಾದ್ರು ಸ್ಪೆಂಡ್ ಮಾಡಿದ್ರೆ 300 ರೂಪೀಸ್ ನ ಡಿಡಕ್ಟ್ ಮಾಡ್ಕೊಳ್ತಾರೆ. ಏಳನೇದು ಡೇಟಾ ಮಾನಿಟೈಸೇಷನ್. ನಿಮ್ ಸ್ಪೆಂಡಿಂಗ್ ಪ್ಯಾಟರ್ನ್ ನ ಕ್ಲೀನ್ ಆಗಿ ಅನಲೈಸ್ ಮಾಡಿ, ನೀವು ಎಲ್ಲಿ ಯಾವಾಗ ಯಾವ್ದಕ್ಕೆ ಹಣ ಸ್ಪೆಂಡ್ ಮಾಡಿದೀರಾ ಎಲ್ಲದನ್ನು ಸ್ಟಡಿ ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ತಿಳ್ಕೊಂಡು ನಿಮ್ ಡೇಟಾನ ಯಾವ್ದಾದ್ರು ಮಾರ್ಕೆಟಿಂಗ್ ಏಜೆನ್ಸಿಗೆ ಸೆಲ್ ಮಾಡ್ತಾರೆ. ಇವಾಗ ಮಾರ್ಕೆಟಿಂಗ್ ಏಜೆನ್ಸಿ ಅವರು ನೀವು ಯೂಸ್ ಮಾಡೋ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್ ಅಡ್ವರ್ಟೈಸ್ ಪಬ್ಲಿಷ್ ಮಾಡಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಇದರಿಂದ ಕ್ರೆಡಿಟ್ ಕಾರ್ಡ್ ಕಂಪನೀಸ್ಗೆ ತುಂಬಾ ಹಣ ಸಿಗುತ್ತೆ. ಇದೇ ತರ ಯೂಸ್ಫುಲ್ ಕಂಟೆಂಟ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ.